ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿವತ್ತು ವಿಷಯ ಅಂತ ನೀವು ಆಲ್ರೆಡಿ ತಮ್ಮೆಲ್ಲಲ್ಲಿ ನೋಡಿರ್ತೀರ. ಸೊ ನಮ್ಮದು 2026 ಫಸ್ಟ್ ವ್ಲಾಗ್ ಇದಾಗಿರುತ್ತೆ. ಯಾರ್ಯಾರು ಹೋಗ್ತಾಯಿದ್ವಿ ಅಂತ ಅಂದರೆ ಆಲ್ರೆಡಿ ಬಂದುಬಿಟ್ಟಿದ್ದೀವಿ ನಾವು. ಬಂದು ಎಷ್ಟೊಂದು ಜರ್ನಿ ಆದಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ತಾನೇ ಏನಪ್ಪ ಅಂದರೆ ಬ್ಲಾಗು 2026 ನ್ಯೂ ಇಯರಲ್ಲಿ ಇದು ಫಸ್ಟ್ ಟ್ರಿಪ್ ನಾವು ಹೋಗ್ತಿರೋದು. ಎಲ್ಲಿಗೆ ಏನು ಅಂತ ನಿಮಗೆಲ್ಲ ಫುಲ್ ವ್ಲಾಗ್ ನೋಡ್ತಿದ್ರೆ ಗೊತ್ತಾಗುತ್ತೆ. ಯಾರು ಬಂದಿರೋದು ಅಂದರೆ ನಾವು ಬರೀ ನಮ್ಮ ಕಸಿನ್ಸ್ ಅಷ್ಟೇ ಬಂದಿರೋದು. ಸೊ ಫಸ್ಟ್ ಟೈಮ್ ನಾವು ಕೂಡ ಈ ಥರ ಬಂದಿರೋದು. ಹೆಂಗಿದೆ ಏನು ಅಂತ ಎಲ್ಲ ತೋರಿಸ್ತೀನಿ. ಯಾರಂತ ಫಸ್ಟ್ ಹೇಳ್ಬಿಡ್ತೀನಿ. ಅಲ್ಲಿ ನೋಡಿ, ಅವರಿಬ್ಬರು ಅಲ್ಲಿ ನಿಂತಿದ್ದಾರ. ರಾಧಾ, ಯಶು, ಅಮೂಲ್ಯ. ನಾವು 3 ಜನನೂ, ನಾವು 4 ಜನನೂ ಬಂದಿರೋದು. ಹೆಂಗಿರುತ್ತೆ ಏನು ಎಲ್ಲ ತೋರಿಸ್ತೀನಿ. ಇವಾಗ ಏನಪ್ಪ ಅಂದರೆ ಇಲ್ಲಿ ಯಾವ ಊರಂತನೂ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ ಯಾವ ಊರಂತನೂ ಗೊತ್ತಿಲ್ಲ. ಸ್ಟಾಪ್ ಹಾಕಿದ್ರು ಟೀ ಕುಡಿಯೋಕ್ಕೆ. ನಾವೆಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ವಿ. ಸೊ ಇವಾಗ ಸ್ನ್ಯಾಕ್ಸ್ ತೊಗೊಂಡು ಇಲ್ಲೇ ನಿಂತಿದ್ದೀವಿ. ಅಯ್ಯೋ ಇತ್ತು. ಸೊ ನಾವು ಸ್ನ್ಯಾಕ್ಸ್ ತೊಗೊಂಡು ಇಲ್ಲೇ ನಿಂತಿದ್ವಾ. ಅದಕ್ಕೆ ಇವಾಗ ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಹೇಗಿರುತ್ತೆ ಅಂತೆಲ್ಲ ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇರಿ. ಬಾಯ್. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಏನಪ್ಪ ಅಂದರೆ ನಾವು ಇವಾಗಿನ ಜಸ್ಟ್ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ಇವಾಗ ರೆಡಿ ಆಗಿದ್ದೀವಿ. ಸೊ ದರ್ಶನಕ್ಕೆ ಹೋಗಬೇಕು. ಟೈಮ್ ಇನ್ನು 5 ಗಂಟೆ ಅಷ್ಟೇ. ಸೊ ಹೆಂಗಿತ್ತು ಇವಾಗ ಎಕ್ಸ್ಪೀರಿಯನ್ಸ್ ನೀರಲ್ಲಿ ಆಡಿದ್ದು? ಚಳಿಗೂ ಅದಕ್ಕೂ ಯಪ್ಪ ಎಷ್ಟು ಚಳಿ ಇತ್ತು ಗೊತ್ತಾ ಗೈಸ್. ಅಂದರೂ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನೀರೆಲ್ಲ ಆಡ್ಕೊಂಡು ಬಂದ್ವಿ. ಸೊ ಇವಾಗ ದರ್ಶನಕ್ಕೆ ಹೋಗೋದಷ್ಟೇ. ಇನ್ನು ನೋಡಿ ಗೈಸ್, ಫುಲ್ಲು ಕತ್ಲೆ ಇದೆ. ಫುಲ್ಲು ಎಲ್ಲ ಕಡೆ ಕತ್ಲೆ ಇದೆ. ಸೊ ಬನ್ನಿ ಹೋಗೋಣ ಹೇಗಿದೆ ಅಂತ. ನಾವು ಅಷ್ಟು ಬೇಗ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಅಂದರೆ ಬಾರ ಹಾಯ್ ಮಾಡೋಣ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಏನು ಗೊತ್ತಿಲ್ದಂತರ ಹಾಯ್ ಮಾಡ್ತೀಯಲ್ಲೋ. ಹಾಯ್. ಸೊ ಗೈಸ್, ನಾವು ಇಷ್ಟು ಜನ ಕಸಿನ್ಸೇ ಬಂದಿರೋದು. ತುಂಬ ಖುಷಿ ಆಗ್ತಿದೆ. ಸೊ ಇನ್ನೊಂದೇನು ಗೊತ್ತಾ, ನಾವು ಬೆಳಗ್ಗೆನೇ ಬಂದ್ವಿ, ರೀಚ್ ಆದ್ವಿ 4 o'clockಗೆ. ಸೊ ನಾವೇನು ಡೈರೆಕ್ಟು ಹೊಳೆಗೆ ಹೋಗ್ಬಿಟ್ಟು ಅಲ್ಲೇ ಎಲ್ಲ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀವಿ. ಇವಾಗ ಡೈರೆಕ್ಟ್ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವೆಲ್ಲ ಏನೇನು ಮಾಡ್ತೀವಿ ಅಂತ ವೆಯ್ಟ್ ಮಾಡ್ತಾರೆ. ಎಂಜಾಯ್ ಮಾಡಿ. ಬಾಯ್. ಸೊ ಗೈಸ್, ನಾವು ಏನು ಮಾತಾಡಬೇಕು ಅಂತಂದರೆ ಫಸ್ಟ್ ಟೈಮ್ ಬಂದಿದ್ದೀವಲ್ಲ, ಹೆಂಗೆ ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ಕಸಿನ್ಸ್ ಎಲ್ಲ ಬಂದಿದ್ದೀವಿ ಫಸ್ಟ್ ಟೈಮು. ತುಂಬ ಎಕ್ಸೈಟ್ಮೆಂಟ್ ಇದೆ, ನೋಡ್ಬೇಕು ಏನಾಗುತ್ತೆ ಅಂತ. ನನಗೇನಿಲ್ಲ, ಇದೇನು ಹೊಸದೇನಲ್ಲ. ನಾನು ಹುಡುಗರ ಜೊತೆ ಬಂದಿದ್ದೀನಿ ಬೇಜಾನ್ ಸಲ. ನಿಮ್ಮ ಜೊತೆ ಬಂದಿರೋದು ಇದು ನಾವು ಬಂದಿದ್ದೀವಿ ಮುಂಚೆಗೆ. ಕಜಿನ್ಸು ಅಂತ ಅಂದರೆ ಬಂದಿದ್ದೀವಿ. ನಿಮ್ಮ ಜೊತೆ ಬಂದಿರೋದು ಫಸ್ಟು. ಅಂದರೆ ಏನೋ ಒಂಥರ ಅದರಲ್ಲೂ ಜೋಶು. ಹೆವಿ ಜೋಶು. ಈ ಚಳಿಗೂ ಅದಕ್ಕೂ ತಣ್ಣೀರು ನೇತ್ರಾವತಿ ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ. ಗಡ ಮಸ್ತ್ ಇದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಫುಲ್ ಖುಷಿ ಆಗ್ತಿದೆ. ಸೊ ನೆಕ್ಸ್ಟ್ ನಮ್ದು ಏನೇನು ಪ್ಲ್ಯಾನ್ ಅಂತಂದರೆ ಒಂದೊಂದೇ ಹೇಳ್ತಾ ಇರ್ತಾರೆ. ಪ್ಲ್ಯಾನರ್ ಬಂದ್ಬಿಟ್ಟು ಇವರೇ ನಮ್ಮ ಇವತ್ತು ಟ್ರಿಪ್ ಪ್ಲ್ಯಾನರು. ನಾವೇನಿಲ್ಲ, ನಿಮ್ಮದು ನೀವೇ ಎಲ್ಲ ಲಾಗಂತೂ ನೀವೇ ಪ್ಲ್ಯಾನರು, ನೀವೇ ಸೊ ಗೈಸ್, ಇವಾಗ ಟ್ರಿಪ್ ಪ್ಲ್ಯಾನರ್ ಬಂದ್ಬಿಟ್ಟು ಇವರಾಗಿರೋದ್ರಿಂದ ಎಲ್ಲ ಅಪ್ಡೇಟ್ ಇವರೇ ಕೊಡ್ತಿರ್ತಾರೆ. ನೆಕ್ಸ್ಟು ಈ ವ್ಲಾಗ್ ಎಂಡ್ ಆಗೋವರೆಗೂ ಇವರು ಮತ್ತು ಇವರೇ ಈ ಟ್ರಿಪ್ ಪ್ಲ್ಯಾನರು. ಇವರೇ ಹೆಡ್ ಆಫ್ ಪ್ಲ್ಯಾನ್ ಆಫ್ ಟ್ರಿಪ್. ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಸೊ ಇದು ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಏನಾಗುತ್ತೆ ಅಂತ ಆನ್ ದ ವೇ ನಾವು ಹೋಗ್ತಾನೆ ಗೊತ್ತಾಗುತ್ತೆ. ಸೊ ಏನು ಡಿಫ್ರೆನ್ಸ್ ಅನ್ಸಲ್ಲ ನಿಮಗೆ. ಬನ್ನಿ. ದರ್ಶನಕ್ಕೆ ಹೋಗುತ್ತಿದ್ದೇವೆ. ನಾವು ದೇವರ ದರ್ಶನಕ್ಕೆ ಹೋಗ್ತಿದ್ದೇವೆ. ಸೊ ಮುಗಿಸ್ಕೊಂಡು ಬರುವ ಗೈಸ್. ಏನಪ್ಪ ವಿಷಯ ಅಂದರೆ ನಾವು ಏನಿಲ್ಲ ಗೈಸ್, ಇಲ್ಲಿ ಹಾಲಲ್ಲಿ ತಂದು ಕೂಡಕೋರೆ ನಾವು ಕುತ್ಕೊಂಡಿದ್ವಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಇಲ್ಲಿ ಕೂಡಾಕ್ಬಿಟ್ಟಿದ್ದಾರೆ. ನಮಗೆ ಟೈಮಿಂಗ್ಸ್ ಪ್ರಕಾರ ಅಂತಲೇ ಬಿಡೋದು. ಸೊ ನಾವೆಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ. ಇವಾಗ ಬಂದು ಕೂತಿದ್ದೀವಿ. ನಾ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬಿಡೋದು. ಎಲ್ಲರೂ ಕ್ಯೂ ಅಲ್ಲಿ ಕೂತಿದ್ದೀವಿ.
ಸೊ ಗಾಯ್ಸ್ ಇವಾಗಿನ ಜಸ್ಟ್ ದರ್ಶನ ಕೂಡ ಆಗಿದೆ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಹೆಂಗನ್ನಿಸ್ತು? ಚೆನ್ನಾಗಿತ್ತು. ಏನೈತೆ ಮಾತೆಲ್ಲ ನಿನಗೆ? ಚೆನ್ನಾಗಿತ್ತು. ಸೊ ಗೈಸ್ ತುಂಬ ಚೆನ್ನಾಗಿ ದರ್ಶನ ಆಯಿತು, ತುಂಬ ಪೀಸ್ಫುಲ್ಲಾಗಿ ಬೆಳಗ್ಗೆನೆ ಇನ್ನು ನೋಡಿ ಇನ್ನು ಚಂದ್ರ ಕೂಡ ಕಾಣಿಸ್ತಾ ಇದೆ. ನಮ್ಮ ಅಷ್ಟು ಬೇಗ ದರ್ಶನ ಆಯಿತು. ಸೊ ನೋಡ್ಕೊಂಡೆ ಬಾ. ಇವಾಗ ಸೊ ಗೈಸ್ ನಾವು ಧರ್ಮಸ್ಥಳ ಮುಗಿಸ್ಕೊಂಡು ಬೆಳಗ್ಗೆ 7:30 ಅಷ್ಟರಲ್ಲಿ ನಾವು ಕುಕ್ಕೆ ರೀಚ್ ಆದ್ವಿ. ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂತ ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಇದ್ದೀವಿ. ಈಗ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ಇವಾಗ ಗೈಸ್ ಫೈನಲಿ ಕುಮಾರದ್ವಾರ ನದಿ ಹತ್ರ ಬಂದಿದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಹತ್ರ ಇರೋ ನದಿಗೆ ಎಷ್ಟು ಚೆನ್ನಾಗಿ ಹೇಳ್ತಿದೆ ನೋಡಿ ಅಲ್ಲಿ. ಯಾರೇ ಟೂರಿಸ್ಟ್ ಬಂದ್ರೂ ನೀಟಾಗಿ ಮೇಂಟೈನ್ ಮಾಡಬೇಕು. ಆ್ಯಕ್ಚುಲಿ ತುಂಬ ಪ್ಲ್ಯಾಸ್ಟಿಕ್ ಕವರ್ಸ್ ಆಗಿರಲಿ ಎಲ್ಲ ಇಲ್ಲಿ ಬಿಟ್ಬಿಟ್ಟು ಹಂಗೆ ಹೋಗ್ತಾರೆ. ಏನು ಅವ್ರು ತಂದಿರ್ತಾರೆ ವೇಸ್ಟ್ ಡ್ರೆಸ್ಸಸ್ ಎಲ್ಲ. ನಾವು ಕೊಟ್ಟಿರೋ ದೇಶ ಇದು. ಇವಾಗ ನಾವು ಕೂಡ ಒಳಗಡೆ ಇಳಿದ್ಬಿಟ್ಟು ಆಡಬೇಕು ಅಂತ. ಬೆಳಗ್ಗೆ ಆಡಿದ್ವಿ ನೇತ್ರಾವತಿ ನೀರಲ್ಲೂ, ಬಟ್ ವಿಡಿಯೋ ಎಲ್ಲ ಮಾಡ್ಕೊಂಡಿಲ್ಲ, ಅಷ್ಟು ಚಳಿ ಇತ್ತು ಬೆಳಗ್ಗೆನೆ. ಸೊ ಇವಾಗ ನಾವೆಲ್ಲ ಇಲ್ಲಿ ಆಡಕ್ಕೆ ಹೋಗ್ತಾಯಿದ್ದೀವಿ. ಹೆಂಗೆ ಅನಿಸುತ್ತೆ? ಖುಷಿನಾ? ಹೆಂಗೆ ಅನ್ಸುತ್ತೆ ಇವಾಗ ಬಿಸಿಲಿಗೆ ಒಳ್ಳೆ ಇದ್ರೊಳಗೆ ಬಂದಿದ್ದೀವಿ. ಇವಾಗ ನೀರು ಈಜಾಡಕ್ಕೆ ಅಂತ ಬಂದಿದ್ದೀವಿ. ಜೋರಾಗಿ ಮಾತಾಡಿ ಸ್ವಲ್ಪ. ಜೋರಾಗಿ ಮಾತಾಡಕ್ಕೆ ಬರಲ್ಲ, ಕೂಳು ತಿಂದಿಲ್ಲ. ಬೆಳಗ್ಗೆ ತಿಂದು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಏನೋ ಕೂಳೆ ತಿಂದಿಲ್ಲ ಅಂತ. ಹೌದು, ಅದಂತೂ ನಿಜ. ಹೊಟ್ಟೆ ಹಸಿದೈತೆ, ಏನಾದ್ರು ತಿನ್ನಬೇಕು. ಅಮೂಲ್ಯಪ್ಪ ನಿಂಗೇನು ಅನಿಸ್ತೈತೆ ಈ ಬಿಸಿಲಿಗೆ ಬೆಳ್ಳಿ ಸ್ನಾನ ಮಾಡಿದ್ರೆ ಮಸ್ತಿರುತ್ತೆ, ಚೆನ್ನಾಗಿರುತ್ತೆ. ಇವಾಗ ನೀರಲ್ಲಿ ಆಟ ಆಡ್ಕೊಂಡು ದೇವಸ್ಥಾನದ ಹತ್ರ ಹೋಗಿ ಪ್ರದರ್ಶನ ಮಾಡ್ಕೊಂಡು ಬರ್ತೀವಿ. ಹಾಗೆ ಸಿಗ್ತೀವಿ ಗಾಯ್ಸ್. ಸೊ ಗೈಸ್ ನಾವು ಡ್ರೆಸ್ ಎಲ್ಲ ಇಲ್ಲಿ ತೊಗೊಂಬಂದಿದ್ವಿ. ಈಗ ಇಲ್ಲೇ ಹಾಡ್ಬಿಟ್ಟು ಇಲ್ಲಿ ಡ್ರೆಸ್ ಚೇಂಜಿಂಗ್ ರೂಮ್ ಎಲ್ಲ ಇಟ್ಟಿದ್ದಾರೆ. ಸೊ ಹೋಗಬೇಕು, ನೋಡೋಣ ಬನ್ನಿ. ಸೊ ಗೈಸ್ ನಾವು ಇವಾಗಿನ ನದಿಯಲ್ಲಿ ಸ್ನಾನ ಮಾಡಿ ಇವಾಗ ನಾವೇನು ನೋಡೋಕೆ ಬಂದಿದ್ದೀವಿ ಅಂದರೆ ಕುಕ್ಕೆಯಲ್ಲಿ ಈ ಫೇಮಸ್ ಫಿಶಸ್ ನೋಡಿ ಎಷ್ಟಿದ್ದಾವೆ ಅಂತ. ಎಲ್ಲ 5 kg ಅವು. ಒಂದೊಂದೇ 5-5 kg 10 kg ಇದ್ದಾವೆ, ಅಷ್ಟಿದ್ದಾವೆ. ಎಷ್ಟಿದೆ ನೋಡಿ, ಸಕ್ಕದಾಗಿದ್ದಾವೆ. ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಿದೆ. ಎಲ್ಲ ಕಡೆ ಇದ್ದಾವೆ ಫುಲ್ಲು. ಕಡಲೆಪುರಿ ಹಾಕಿದ್ರೆ ಚೆನ್ನಾಗಿ ತಿನ್ನುತ್ತೆ. ಸೊ ಇಷ್ಟಿದೆ ಇಲ್ಲೆಲ್ಲ. ಇಷ್ಟಿದೆ ಅಂದರೆ ಅಲ್ಲಿ ಆ ಕಡೆ ಚಿಕ್ಕ ಚಿಕ್ಕದೆಲ್ಲ ಇತ್ತು. ಫಿಶ್ ಸ್ಪಾ ಮಾಡ್ಕೊಂಡ್ವಿ ನಾವು ಕೂಡ ನೋಡಿ. ಸೊ ಈ ಕಡೆನೂ ಇಷ್ಟೇ ಇದೆ. ನೋಡಿ ಗೈಸ್, ಲೆಕ್ಕ ಹಾಕೋಕ್ಕಾಗ್ತಿಲ್ಲ, ಅಷ್ಟಿದ್ದಾವೆ ಫಿಶಸ್. ತುಂಬ ಚೆನ್ನಾಗಿತ್ತು. ನೀರಲ್ಲಿ ಆಟ ಆಡಿದ್ವಿ ನಾವು ಎಲ್ಲ ಥರ ಆ ಕಡೆ. ಈಗ ಜಸ್ಟ್ ನಿಮಗೆಲ್ಲ ಫಿಶ್ ತೋರಿಸೋಣ ಅಂತ ಈ ಕಡೆ ಬಂದಿದ್ದು. ಸೊ ಬ್ಯೂಟಿಫುಲ್ ಅಲ್ವಾ? ಸೊ ಗೈಸ್ ಇವಾಗ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಾಯಿತು. ಸ್ವಲ್ಪ ರೆಡಿ ಆಗಿಬಿಟ್ಟು ಏನು ದರ್ಶನಕ್ಕೆ ಹೋಗಬೇಕು. ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಅಂದರೆ ನಾನು ಅಮೂಲ್ಯ ಕೂಡ ಸೇಮ್ ಹಾಕ್ಕೊಂಡಿದ್ವಿ. ನಾನು ಕೂಡ ಅಮೂಲ್ಯ ಸೇಮ್ ಬಟ್ ಡಿಫ್ರೆಂಟ್. ಸೊ ಈ ಥರ ಇದೆ. ನಾವಿನ್ನೂ ರೆಡಿ ಆಗಿಲ್ಲ, ಇನ್ನೂ ರೆಡಿ ಆಗಬೇಕು. ರೆಡಿ ಆದಮೇಲೆ ನಿಮಗೆಲ್ಲರಿಗೂ ನಾವು ಸಿಗ್ತೀವಿ. ಬಾಯ್. ಸೊ ಗಾಯ್ಸ್ ನಾವೆಲ್ಲ ರೆಡಿ ಆಗಿಬಿಟ್ಟು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲಿಗೆ ಬಂದಿದ್ದೀವಿ. ಸೊ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಸೊ ಗೈಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವೆಲ್ಲ ಹೋಗ್ತಾ ಇದ್ದೀವಿ ಆಲ್ರೆಡಿ. ಸರಿಯಾಗಿ ನಿದ್ದೆ ಇಲ್ಲದೆ ನಮಗೆ ಟಯರ್ಡ್ ಆಗಿಬಿಟ್ಟಿದೆ ಫುಲ್ಲು. ಏನು ಮಾತಾಡೋಕ್ಕಾಗ್ತಾಯಿಲ್ಲ, ಹೇಳೋಕ್ಕಾಗ್ತಾಯಿಲ್ಲ, ತೋರ್ಸೋಕ್ಕಾಗ್ತಾಯಿಲ್ಲ. ಸೊ ಗೈಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ.
ಗೈಸ್ ಏನಪ್ಪ ಅಂದರೆ ನಾವು ಕುಕ್ಕೆಯಿಂದ ಡೈರೆಕ್ಟ್ ನೈಟ್ ಬಂದುಬಿಟ್ವಿ ಮನೆಗೆ. ಬಂದಮೇಲೆ ನಾನು ಬರುವಾಗಾಗಿರಲಿ ಏನೂ ಜಾಸ್ತಿ ವ್ಲಾಗ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಹಂಗೆ ಸ್ವಲ್ಪ ಟಯರ್ಡ್ ಆಗಿತ್ತು ಅಂತ ಹಂಗಂಗೆ ಮಲ್ಕೊಂಬಿಟ್ವಿ. ನೈಟು ಮನೆಗೆ ಬಂದಿದ್ದು ಹತ್ತತ್ರ 2 o'clock ಆಗಿತ್ತು. ಇವಾಗ ನಾವು ಮತ್ತೆ ಡೇ ಔಟ್ ಹೋಗ್ತಾ ಇದ್ದೀವಿ. ಎಲ್ಲೋಗ್ತಾ ಇದ್ದೀವಿ ಏನು ಅಂತ ಹಾಗೆ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರಿ, ಎಂಜಾಯ್ ಮಾಡಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ಒಬ್ರೊಬ್ರೆ ಬರ್ತೀನಿ, ಅವನು ಬರ್ತಾನೆ, ಎಲ್ಲರೂ ಬರ್ತಾರೆ. ಹೋಗೋಣ ಬನ್ನಿ. ಸೊ ಗೈಸ್ ನಾವು ಇವಾಗ ಎಲ್ಲಿದ್ದೀವಿ ಅಂತ ಎಲ್ಲ ಪಿಜ್ಜಾ ಹಟ್ಟಲ್ಲಿ ಇದ್ದೀವಿ. ಸ್ಕ್ವೇರ್ ಮಾಡಕ್ಕೆ ಬರ್ತೀವಿ. ಬಂದಿದ್ದೀವಿ, ಮಂತ್ಲಿ ಸ್ಕ್ವೇರ್ ಬಂದಿದ್ದೀವಿ. ಸಾರಿ, ಸ್ಕ್ವೇರ್ ಮಾಲ್ ಅಂದ್ಬಿಟ್ಟು ಡಿಲೀಟ್ ನೋ. ನನ್ನ ಬ್ಲಾಗಲ್ಲಿ ನಿಮಗೆ ಅಲ್ವಾ ಗೊತ್ತಲ್ವಾ ಗೈಸ್, ನಮ್ಮ ಬ್ಲಾಗಲ್ಲಿ ಡಿಲೀಟ್ ಎಲ್ಲ ನೋ. ಹೆಂಗಿರುತ್ತೋ ಹಂಗೆ, ಬಿಕಾಸ್ ಹೆಂಗಿರುತ್ತೋ ಹಂಗೆ. ಏನಿದ್ರು ಓಪನ್ ಮೈಂಡೆಡ್ ನಮ್ಮದು ಬ್ಲಾಗ್, ಓಪನ್ ಮೈಂಡೆಡ್ ನೋಡೋದು. ಸೊ ಗೈಸ್ ನಾವೆಲ್ಲ ಮಂತ್ಲಿ ಸ್ಕ್ವೇರ್ಗೆ ಬಂದಿದ್ವಿ. ಸೊ ಸ್ವಲ್ಪ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ. ನೋಡಿ ನಮ್ಮ ಬಾಸ್ ಇಲ್ಲಿದ್ದಾರೆ. ಗೈಸ್ ಅವ್ರಿಗೆ ಅರ್ಟ್ ಆಗಿದೆ ಅಂತ, ಅದೇನು ಏನು ವಿಷಯಕ್ಕೆ ಅಂತಲ್ಲ, ಅವ್ರನ್ನೇ ಕೇಳಿ ಏನಕ್ಕೆ. ನನ್ನ ಕೂದಲು ಗಾಡಿ ಓಡಿಸೋಕೆ ಕೊಟ್ಟಿದ್ದೇನೆ, ಹೆಲ್ಮೆಟ್ ಹಾಕೊಂಡ್ಬಿಟ್ಟು ಹತ್ಕೊಂಡಿದ್ದು ಹಿಂಗೆ ಸ್ಕ್ರಾಪ್ ತಗೊಂಡು ಯಾರು ನೋಡ್ತಾರೆ? ಗೈಸ್ ಇದನ್ನ ಸಾಸ್ನ ಹಚ್ಕೋ ತಲೆಗೆ. ಟೊಮೊಟೊ ಸಾಸ್ ಇತ್ತು, ಇವಾಗ ಫುಲ್ ಕೆಟ್ಟೋಯ್ತು, ಕೆಟ್ಬಿಟ್ಟು ಇದನ್ನ ಹಚ್ಕೊಳ್ಬೇಕು. ಟೊಮೊಟೊ ಸಾಸ್ ಹಚ್ಕೊಂಡ್ರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಸೊ ಗೈಸ್ ನಾವು ಈ ಥರ ನೆಕ್ಸ್ಟು ಇನ್ನೇನೇನು ಮಾಡ್ತೀವಿ ಅಂತೆಲ್ಲ ತೋರಿಸ್ತೀವಿ. ಸೊ ಬಾಯ್ ಹಾಯ್ ಮಾಡಮ್ಮ ನನ್ನ ಯೂಟ್ಯೂಬ್ ಬ್ಲಾಗಿಗೆ. ಇವಾಗ ನಾವು ಟ್ರಿಪ್ಪಿಂದ ಬಂದ್ವಲ್ಲ, ಇವಾಗ ನೀನು ಬ್ಲಾಗಲ್ಲಿ ಕಾಣಿಸ್ಕೊತಿದ್ಯಾ. ಸೊ ಹಾಯ್ ಮಾಡು. ನಾನು ಟ್ರಿಪ್ಪಿಗೆ ಕರ್ಕೊಂಡೋಗಿಲ್ಲ, ಇನ್ನೇನು ನೀವೇ ಹೋಗಿದ್ದು ಅದಕ್ಕೆ ನೀವೇ ಕಾಣಿಸ್ಕೊಂಡಿದ್ದೀರಾ. ಇವಾಗ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟು ನಾನು ಕಾಣಿಸ್ತಿದ್ದೀರಾ? ಕರ್ಕೊಂಡ್ಬಂದು ಇಲ್ಲಿಗೆ ನಮ್ಮಮ್ಮ ಹಾಕೊಂಡು ಬೈತೈತೆ, ಯಾಕಂದರೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿಲ್ಲ ನಾವು. ನನಗೆ ಕರ್ಕೊಂಡ್ಬಂದಿದ್ದೀವಿ ಗಾಯ್ಸ್ ಇಲ್ಲಿಗೆ. ಬೈತಿತ್ತು ಇದು ನಾಳೆ ನಾವು ತುಂಬ ಸತಿ ನೋಡ್ಬಿಟ್ಟಿದ್ದೀವಿ. ಓಕೆ ಓಕೆ ಬಾಯ್ ಬಾಯ್ ಬಾಯ್. ಪಿಜ್ಜಾ ತಿನ್ನಕ್ಕೆ ಬಂದಿದ್ದೀಯ ಅಂತ ಕರ್ಕೊಂಡ್ಬಂದಿದ್ಯಲ್ಲ, ಬಾ ಪಿಜ್ಜಾ ಕೊಡಿಸ್ತೀನಿ ಅಂತ. 1-2 ಗಂಟೆ ಆಯಿತು, ಇನ್ನೂ ಒಂದು ಪಿಜ್ಜಾ ಬಂದಿಲ್ಲ. ನಾನಾಗಿದ್ರೆ ಗೈಸ್ ಸೇರಿ ಅನ್ನ ಮಾಡಿಬಿಟ್ಟು ಚಿತ್ರಾನ್ನ ಉಪ್ಪಿಟ್ಟು 1-2 kg ರವೆ ಉಪ್ಪಿಟ್ಟು ಎಲ್ಲ ಮಾಡಿ ಕೊಡ್ತಿದ್ವಿ. ಗೈಸ್ ಪಿಜ್ಜಾ ತೊಗೊಂಬಂದು ಕೊಟ್ಬಿಟ್ಟು ಹೋದ್ರು, ನಾವೆಲ್ಲ ತಿಂದು ಖಾಲಿ ಮಾಡ್ತಿದ್ವಿ. ಇನ್ನೂ ಹೇಳಿರೋದು ಬಂದಿಲ್ಲ. ಸೊ ಅದಕ್ಕೆ ನಮ್ಮಮ್ಮ ಫುಲ್ ಗರಮ್ ಆಗಿಬಿಟ್ಟು, ನಾನಾಗಿದ್ರೆ ಇವತ್ತು ಅಕ್ಕಿನೇ ಹಾಕ್ಬಿಟ್ಟು ಅನ್ನ ಮಾಡಿಬಿಡ್ತಿದ್ದೆ ಅಂತವ್ರೆ. ಚಿತ್ರಾನ್ನ ಮಾಡ್ತಿದ್ದೆ. ಇಷ್ಟೊತ್ತಾಗಲೇ ಚಿತ್ರಾನ್ನ ರೆಡಿ ಇರ್ತಿತ್ತಂತೆ, ಅಷ್ಟೊತ್ತು ವೆಯ್ಟ್ ಮಾಡಿಸ್ತಾರೆ ಗೈಸ್. ಸಖತ್ತು 2 ಗಂಟೆ ಟೈಮ್ ಕಾಯ್ತಾ ಇದ್ದೀವಿ, ಗೊತ್ತಾನೆ ಗೈಸ್ ಸೇರಿ ಅನ್ನ ಮಾಡಿ ಚಿತ್ರಾನ್ನ ಮಾಡ್ಬೋದು. ಚಿತ್ರಾನ್ನ ಗೊಜ್ಜು ಮಾಡಿ ಅನ್ನ ಮಾಡಿದರೆ ಹೋಗ್ಲಿ ಬಿಡು, ಮನೆಗೆ ಹೋದ್ ಮಾಡಿ ಬಂತೆ. ಇವಾಗ ಹೇಳು, ನಿಮ್ಮ ಟೈಮ್ ಮುಗಿಬೇಕಲ್ಲ. ಸೊ ಗೈಸ್ ನಾವು ಎಲ್ಲರೂ ಕಾಡು ಮನೇಶ್ವರ ಟೆಂಪಲ್ಗೆ ಬಂದಿದ್ವಿ. ಅಲ್ಲಿ ನೋಡಿದ್ರೆ ಇವತ್ತು ಪ್ರಸಾದ ಕೊಟ್ಟಿದ್ದಾರೆ. ಪ್ರಸಾದ ತಿಂತಾಯಿದ್ದೀವಿ ಎಲ್ಲರೂ. ಸೊ ಪ್ರಸಾದ ಎಲ್ಲ ತಿನ್ಕೊಂಡು ಸಿಗ್ತೀವಿ. ಹೆಂಗಿದೆ ಪ್ರಸಾದ? ಚೆನ್ನಾಗಿದೆ. ಪ್ರಸಾದ ಕೊಟ್ಟಿದ್ದಾರೆ. ಮತ್ತು ನಾವು ಅಮೂಲ್ಯ ಎಲ್ಲ ಶಾಪಿಂಗ್ ಮಾಡ್ಕೊಂಡ್ವಿ. ಏನೇನು ಮಾಡ್ಕೊಂಡ್ವಿ? ಸ್ಲಿಪ್ಪರ್ಸು, ಕ್ಲಾತ್ಸು, ಸ್ವಲ್ಪ ನಮ್ಗೆ ಏನೇನು ಬೇಕು ತೊಗೊಂಡು ಎಲ್ಲ ತೊಗೊಂಡಿದ್ದಾಳೆ. ಸೊ ಇದೆಲ್ಲ ತಿನ್ಕೊಂಡು ಸಿಗೋಣ ಗೈಸ್. ಫೈನಲಿ ಟೆಂಪಲಲ್ಲಿ ವ್ಲಾಗ್ ಎಂಡ್ ಆಗ್ತಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.